ಬಂದು ಸೋಮಾರಿ ಕಟ್ಟೆ ಮೇಲೆ ಕೂತಿದ್ನಂತ. ಸೋಮಾರಿ ಕಟ್ಟೆಗಳಂತ ಊರಾಗ ಇರ್ತಾವಲ್ಲ, ನಿಮ್ಮರಾಗಲ್ಲ ನಾವು ಹಳ್ಳಿಯಿಂದ ಬಂದಿರಲ್ಲ. ಮುಂಜಾನೆ 7 ಗಂಟೆಗ ಸೋಮಾರಿ ಕಟ್ಟೆಗಳು ಅಂತೀವಿ ನಾವು. ಅಲ್ಲಿ 7 ಗಂಟೆ ಕೂತಿದ್ದಂತ. ಅಲ್ಲಿ ಸಣ್ಣಪ್ಪ ರಾಜಪ್ಪ ಬಂದಂತ. ಬಂದು ತಮ್ಮ ನಾನು ಹಿಂಗೆ ಸಮಗ್ರ ಕೃಷಿ ಮಾಡೀನಿ. ಹೌದನು? ಏನು ಮಾಡಿದಿ? ಭಾಳ ಚಲೋ ಆಯ್ತು. ಏನೇನು ಮಾಡಿದಿ? ನಾನು ಹಿಂಗ ಪುದೀನ ಬೆಳೆದು ಹಿಂಗ 4-5 ಲಕ್ಷ ಗಟ್ಟಲೆ ಆದಾಯ ಗಳಿಸ್ತೀನಿ. ಹೌದನ್ನು? ಭಾಳ ಚಲೋ ಆಯ್ತು. ಮುಂದೇನು ಮಾಡಿ? ಹಿಂಗೆ ಕೋಳಿ ಸಾಕಾಣಿಕೆ ಮಾಡೀನಿ, ಇಷ್ಟು ರೊಕ್ಕ ಗಳಿಸ್ತೀನಿ. ಹೌದನ್ನು? ಭಾಳ ಚಲೋ ಆಯ್ತು. ಮುಂದೇನು ಮಾಡಿ? ಪಾರಿವಾಳ ಸಾಕಿನಿ, 1 ಲಕ್ಷ ರೂಪಾಯಿ ಗಳಿಸ್ತೀನಿ. ಹೌದನ್ನು? ಭಾಳ ಚಲೋ ಆಯ್ತು. ಮುಂದೇನು ಮಾಡಿ? ಆಡು ಸಾಕಾಣಿಕೆ ಮಾಡೀನಿ, ಇಷ್ಟು ಗಳಿಸಾಕತ್ತೀನಿ. ಹೌದನ್ನು? ಭಾಳ ಚಲೋ ಆಯ್ತು. ಮುಂದೇನು ಮಾಡಿ? ನಾನು ಕಾಯಿಪಲ್ಯ ಬೆಳಿತೀನಿ, ಮತ್ತು ಘಟಪ್ರಭಾ ಸುತ್ತಮುತ್ತ ಏನು ಕಾಯಿಪಲ್ಯ ಬೆಳಿತಾರಲ್ಲ ಅವು ತಗೊಂಡು ಈ ಸಿಂಧನೂರು ಮಾನವಿ ಭತ್ತ ಬೆಳಿತಾರ, ಅಲ್ಲಿ ಕಾಯಿಪಲ್ಯ ಕಳಿಸ್ತೀನಿ. ಭಾಳ ರೊಕ್ಕ ಗಳಿಸಾಕತ್ತೀನಿ. ಹೌದನ್ನು? ಭಾಳ ಚಲೋ ಆಯ್ತು. ಮುಂದೆ ಏನು ಮಾಡಿ? ಮಕ್ಕಳನ್ನ ಭಾಳ ಚಲೋ ಸಾಲಿ ಕಲಿಸಿದೆ, ಇಂಜಿನಿಯರ್ ಮಾಡಿದೆ, ಡಾಕ್ಟರ್ ಮಾಡಿದೆ. ಹೌದು, ಭಾಳ ಚಲೋ ಆಯ್ತು. ಮುಂದೆ ಏನು ಮಾಡಿದೆ? ನೆಕ್ಸ್ಟ್ ಏನ್ ಮಾಡಿದೆ? ಬರ್ಬರ್ತಾ ಇಲ್ಲ ಸಾಕಷ್ಟು ಆದಾಯ ಆದ್ಮೇಲೆ ದೊಡ್ಡದೊಂದು ಮನೆ ಕಟ್ಟಿಸಿದೆ. ಘಟಪ್ರಭಾದ ಮನೆ ನೋಡ್ಬೇಡಿ, 3 ಕೋಟಿ ರೂಪಾಯಿ ಮನೆ ಹಾಕಿ ಸರ್. ದೊಡ್ಡದ ಮನೆ ಕಟ್ಟಿಸಿದೆ. ಹೌದು, ಭಾಳ ಚಲೋ ಆಯ್ತು. ಮುಂದೆ ಏನು ಮಾಡಿದೆ? ನೆಕ್ಸ್ಟ್ ಏನ್ ಮಾಡಿದಪ್ಪ ಅಂತಂದ್ರ ಮಕ್ಕಳ ಮದುವಿನ ದೊಡ್ಡ ಪ್ರಮಾಣದಾಗ ಮದುವೆ ಮಾಡಿದೆ. ಹೌದು, ಭಾಳ ಚಲೋ ಆಯ್ತು. ಮುಂದೆ ಏನು ಮಾಡಿದೆ? ಹಿಂಗ ಕಾರ್ ತಗೊಂಡೆ. ಹೌದು, ಭಾಳ ಚಲೋ ಆಯ್ತು. ಮುಂದೆ ಏನು ಮಾಡಿದೆ? ಹಿಂಗ ಕೇಂದ್ರ ಸರ್ಕಾರಕ್ಕೆ ಹೋಗಿ ಮೋದಿ ಕಡೆಯಿಂದ ಪ್ರಶಸ್ತಿ ತಗೊಂಡ ಶಬಾಷ್ ಅನಿಸ್ಕೊ ಬಂದೆ. ಅಲ್ಲಿ 1 ಲಕ್ಷ ರೂಪಾಯಿ ಬಹುಮಾನ ಕೊಟ್ಟರು, ಅಲ್ಲಿ ದುಡ್ಡು ಗಳಿಸಿದೆ. ಹೌದು, ಭಾಳ ಚಲೋ ಆಯ್ತು. ಮುಂದೆ ಏನು ಮಾಡಿದೆ? ಹಿಂಗ ಎಲ್ಲ 8 ಮಕ್ಕಳನ್ನು ಕರ್ಕೊಂಡು ಪ್ರವಾಸಕ್ಕೆ ಹೋದೆ. ಹೌದು, ಭಾಳ ಚಲೋ ಆಯ್ತು. ಮುಂದೆ ಏನು ಮಾಡಿ? ಎಲ್ಲ ಬರೀ ನೌಕರದವ್ರು ರಾಜಕಾರಣಿಗಳು ಅಷ್ಟ ಬೇರೆ ಬೇರೆ ದೇಶಕ್ಕೆ ವಿಮಾನಕ್ಕೆ ಹೋಗಾರ ಪ್ರವಾಸದೊಳಗ. ನಾನು ಸಹಿತ ವಿಮಾನದ ಹತ್ತಿ 8 ಮಕ್ಕಳು ಎಲ್ಲರೂ ಕುಡ್ಕೊಂಡು ಪ್ರವಾಸ ಮಾಡಿ ಬಂದ್ವಿ. ಹೌದು, ಭಾಳ ಚಲೋ ಆಯ್ತು. ಮುಂದೆ ಏನು ಮಾಡಿದ್ವಿ? ಈಗ ಮೊಮ್ಮಕ್ಕಳಾಗ್ಯಾವ. ಏನಾಗ್ಯಾವ? ಮೊಮ್ಮಕ್ಕಳಾಗ್ಯಾವ. ಇದು ಯಾರು ಹೇಳಕತ್ತಾರ? ಮುಂಜೆ ಸಣ್ಣ ಪ್ರಜಾಪ್ರಿಯ ಮುಂಜಾನೆ 7 ಗಂಟೆಗೆ ಬಂದು ಮಕ್ಕೊಂಡನಲ್ಲ ಸೋಮಾರಿ ಕಟ್ಟೆ ಮೇಲೆ 18 ವರ್ಷದ ಯುವಕ, ಅವನಿಗೆ ಹೇಳಕತ್ತಾನ. ಹೌದನಪ್ಪ, ಭಾಳ ಚಲೋ ಆಯ್ತು. ಈಗ ಏನಾಗಿದೆ? ಮೊಮ್ಮಕ್ಕಳಾಗ್ಯಾವ. ಮೊಮ್ಮಕ್ಕಳು ಕೂಡ ಆಟ ಆಡ್ಕೊಂತ ಅದಿನಿ. ಏನದೀನಿ? ಈಗ ಆರಾಮಾಗಿದ್ದೀನಿ ಅಂತ. ಏನದೀನಿ? ಈಗ ಹಾಕಿದಿ? ನೀ ಇಷ್ಟೆಲ್ಲ ಎದಕ್ ಮಾಡಿದೇನು? ಆರಾಮ್ ಇರೋದಕ್ಕ. ನಾನು ಮುಂಜಾನೆ 7 ಗಂಟೆಗೆ ನಮ್ಮ ಮಗು ಮಾಡಿದ ರೊಟ್ಟಿ ತಿಂದು ಬಂದ ಅಗ್ರಿ ಆರಾಮ ಮಕ್ಕಳಿ. ನಾನು ಆರಾಮಾಗಿದ್ದೆ. ನಾವು ಇಷ್ಟೆಲ್ಲ ಕಷ್ಟಪಡೋದು ಫೈನಲ್ ಏನಿದೆ? ಆರಾಮಿದೆ. ನಾನು 7 ಗಂಟೆಗೆ ರೊಟ್ಟಿ ಮಾಡಿ ಹಾಕ್ಯಾಳ ತಿಂದು ಬಂದ ಅಗ್ರಿ 7 ಗಂಟೆಗೆ ಆರಾಮ ಮಕ್ಕಳಿದ್ದೀನಿ. ನಾನು ಆರಾಮಾದೀನಿ. ಇಷ್ಟೆಲ್ಲ ನೀ ಏನ್ ಮಾಡಿ ಆರಾಮಾಗ? ನಾನು ಅಗ್ರಿ ಆರಾಮಾದೀನಿ ಅಂದಮ್ಮ. ಏನು ಇಲ್ಲ. ಆದ್ರೆ ಅವ ಈಗೇನು 18 ವರ್ಷ ಐತೆ, 40 ವರ್ಷಕ್ಕೆ ಕೋಲ್ ಹಿಡಿತಾನೆ, ಬಡಿ ಹಿಡ್ಕೊಂಡು ಅಡ್ಡಾಡ್ಬೇಕು. ಸಣ್ಣ ಪ್ರಜಾಪೆ 75 ವರ್ಷ ಆದರೂ ಬುಲೆಟ್ ತಗೊಂಡು ಪಾಠ ಮಾಡಕ್ಕಾಗಲ್ಲ. ಅಮ್ಮಿಗೆ 75 ವರ್ಷ ಆದ್ರು. ಅವ 40 ವರ್ಷಕ್ಕೆ ಏನದಲ್ಲ ಇವಾಗ ಏನ್ ಹಿಡಿತಾನ? ಕೋಲಿ. ಅದಕ್ಕೆ ನಾ